ಹೊಸ ವರ್ಷಾಚರಣೆ ಹಿನ್ನೆಲೆ ಸಂಗೀತ ಮೊಬೈಲ್ಸ್ ಟ್ರಿಬಲ್ ಧಮಾಕ ಆಫರ್ಗಳನ್ನು ನೀಡಿದೆ. ನ್ಯೂ ಇಯರ್ 2026ರ ವೆಲ್ಕಮ್ಗೆ ಬೆಂಗಳೂರು ರೆಡಿ. ವಿ ಆರ್ ಆಲ್ಸೋ ಸೆಟ್ ಅಂತಿದ್ದಾರೆ ಸಿಟಿ ಪೊಲೀಸ್ ಟೀಮ್. ನ್ಯೂ ಇಯರ್ 2026ರ ಸೆಲೆಬ್ರೇಷನ್ಗೆ ಸಿಲಿಕಾನ್ ಸಿಟಿ ಜನ ಕಂಪ್ಲೀಟ್ ಪ್ರಿಪರೇಷನ್ಸ್ ಮಾಡಿ ವೇಟ್ ಮಾಡ್ತಾ ಇದ್ರೆ, ವಿ ಆರ್ ಆಲ್ಸೋ ಸೆಟ್ ಅಂತ ಸಿಟಿ ಪೊಲೀಸರು ಗೈಡ್ಲೈನ್ಸ್ ರಿಲೀಸ್ ಮಾಡಿ ರೂಲ್ಸ್ ಫಾಲೋ ಮಾಡಿ ಅಂತಿದ್ದಾರೆ. ಈ ವರ್ಷ ಪೊಲೀಸರ ಹದ್ದಿನ ಕಣ್ಣು ಹೇಗಿದೆ? ಪ್ರತಿ ವರ್ಷದಂತೆ ಈ ವರ್ಷವೂ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಬರೋ ಮಕ್ಕಳು, ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಅಲ್ಲಲ್ಲಿ ಸುರಕ್ಷಿತ ಟೆಂಟ್ ನಿರ್ಮಾಣ ಕಾರ್ಯ ನಡೆದಿದೆ. ಆಂಬ್ಯುಲೆನ್ಸ್, ವೈದ್ಯಕೀಯ ಸಿಬ್ಬಂದಿಯನ್ನ ನಿಯೋಜನೆ ಮಾಡಲಾಗಿದೆ. 12 ಗಂಟೆ ಕಳೆದ ಬಳಿಕ ಸ್ಥಳದಲ್ಲಿ ಇರುವಂತಿಲ್ಲ ಅಂತ ಸೂಚನೆ ಕೂಡ ನೀಡಲಾಗಿದೆ. ಬುಧವಾರ ರಾತ್ರಿ ನಗರದ ಎಲ್ಲಾ ಫ್ಲೈಓವರ್ಸ್ಗಳಲ್ಲಿ ಸಂಚಾರ ಬಂದ್ ಮಾಡಲಾಗುತ್ತೆ. ಕಳೆದ ವರ್ಷದಂತೆ ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆಗೆ ಈ ಬಾರಿ ಮುಕ್ತ ಪ್ರವೇಶವಿಲ್ಲ. ನಿರೀಕ್ಷೆಗಿಂತಲೂ ಹೆಚ್ಚಿನ ಜನರು ಬಂದ್ರೆ ಪ್ರವೇಶ ದ್ವಾರ ಬಂದ್ ಮಾಡಲಾಗುತ್ತೆ ಅಂತ ನಗರ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿದ್ದಾರೆ. ಸೂಕ್ಷ್ಮ ಏರಿಯಾ ಮತ್ತು ಹೆಚ್ಚಿನ ಜನರು ಸೇರೋ ಪ್ರದೇಶಗಳಲ್ಲಿ ಹೆಚ್ಚುವರಿ ಸಿಸಿಟಿವಿ ಅಳವಡಿಕೆಯ ಕಾರ್ಯವೂ ಪ್ರಗತಿಯಲ್ಲಿದೆ. ಇನ್ನು ಬಾರ್ ಅಂಡ್ ಪಬ್ ಮಾಲೀಕರಿಗೆ ರಾತ್ರಿ 1ರವರೆಗೆ ಅವಕಾಶವಿದೆ. ಆದರೆ ಪಬ್ ಮಾಲೀಕರಿಗೆ ಕೆಲ ಸೂಚನೆ ನೀಡಲಾಗಿದೆ. ಸ್ಥಳದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಮಾತ್ರ ಪ್ರವೇಶ ಟಿಕೆಟ್ ಹಾಗೂ ಪಾಸ್ ವಿತರಿಸಬೇಕು. ಬಾಲಕ ಬಾಲಕಿಯರಿಗೆ ಮದ್ಯ ಪೂರೈಸುವಂತಿಲ್ಲ. ತಪಾಸಣೆ ಬಿಗಿಗೊಳಿಸಬೇಕು. ಸಂಶಯಾಸ್ಪದ ವಸ್ತುಗಳು ಹಾಗೂ ವ್ಯಕ್ತಿಗಳು ಕಂಡುಬಂದರೆ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಸೆಲೆಬ್ರೇಷನ್ಸ್ ಪ್ಲೇಸ್ನಲ್ಲಿ ಅಗ್ನಿ ನಿರೋಧಕ ಉಪಕರಣ ಅಳವಡಿಸಬೇಕು. ಅಗ್ನಿ ಅವಘಡಗಳು, ಕಾಲ್ತುಳಿತಗಳು ಸಂಭವಿಸದಂತೆ ಎಚ್ಚರಿಕೆ ವಹಿಸಬೇಕು. ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಸ್ಥಳದಲ್ಲಿ ಮಹಿಳಾ ಭದ್ರತಾ ಸಿಬ್ಬಂದಿ ನಿಯೋಜನೆ ಮಾಡಬೇಕು. ಪ್ರವೇಶ ದ್ವಾರ, ನಿರ್ಗಮನ ದ್ವಾರ, ವಾಹನ ಪಾರ್ಕಿಂಗ್ ಸ್ಥಳ ಹಾಗೂ ಕಾರ್ಯಕ್ರಮದ ಸ್ಥಳಗಳಲ್ಲಿ ನೂಕುನುಗ್ಗಲು ಉಂಟಾಗದಂತೆ ಎಚ್ಚರ ವಹಿಸಬೇಕು. ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ದೃಶ್ಯಾವಳಿಗಳನ್ನು ಕನಿಷ್ಠ 30 ದಿನಗಳವರೆಗೆ ಸಂಗ್ರಹಿಸುವ ವ್ಯವಸ್ಥೆ ಮಾಡಬೇಕು ಅಂತ ಮಾಲೀಕರಿಗೆ ಸೂಚನೆ ನೀಡಲಾಗಿದೆ. ಎನಿವೆ, ಇಯರ್ ಎಂಡ್ ಬರ್ತಿದೆ, ನ್ಯೂ ಇಯರ್ ಸ್ಟಾರ್ಟ್ ಆಗ್ತಿದೆ. ಸೊ ಬಿ ಸೇಫ್, ಜಸ್ಟ್ ಫಾಲೋ ದಿ ರೂಲ್ಸ್. ಹೆಲ್ದಿಯಾಗಿ 2026ರ ವೆಲ್ಕಮ್ ಮಾಡೋಕೆ ಬೆಂಗಳೂರು ರೆಡಿಯಾಗಿದೆ. ನ್ಯೂಸ್ ಫಸ್ಟ್ ಬ್ಯೂರೋ.